ಎಸ್, ಇನ್ನು 2028ರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಪಕ್ಷ ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಆದರೆ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಮತ್ತೆ ಅಧಿಕಾರವನ್ನು ಅನುಭವಿಸ್ತೀವಿ, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀವಿ ಅಂತ ಈ ಕಡೆ ಕಾನ್ಫಿಡೆಂಟ್ ಆಗಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ಗಳಿದೆ. ಲೆಟ್ಸ್ ಚೆಕ್ ಇಟ್ ಔಟ್. ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಬ್ರೇಕಿಂಗ್ ಪ್ಲೇಸ್. ಎಸ್, ಏನಾಗುತ್ತೆ 2028ರ ಚುನಾವಣೆ. 2028ಕ್ಕೂ ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರುತ್ತಾ ಕಾಂಗ್ರೆಸ್ ಪಕ್ಷ? ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರಾ ಡಿ ಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ BJP, JDS ಇವೆರಡೂ ಪಕ್ಷಗಳನ್ನು ಮಣಿಸಿ ಮತ್ತೆ ಕಾಂಗ್ರೆಸ್ ಗದ್ದುಗೆಯನ್ನು ಏರುತ್ತಾ? ಚುನಾವಣೆಗೆ 2 ವರ್ಷ ಮೊದಲೇ CM ಡಿ ಕೆ ಶಿವಕುಮಾರ್ ಜಯದ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಡಿ ಕೆ ಟಾರ್ಗೆಟ್ ಇದು 2028ಕ್ಕೆ ಕಾಂಗ್ರೆಸ್ಗೆ 150ಕ್ಕೂ ಅಧಿಕ ಸೀಟ್ಗಳು ಬರುತ್ತೆ ಅಂತ. ಏನಿದು CM ಡಿ ಕೆ ಶಿವಕುಮಾರ್ ಅವರ 150+ ಸೀಟಿನ ಲೆಕ್ಕಾಚಾರ ಅನ್ನುವಂತಹ ಪ್ರಶ್ನೆಗಳು ಈಗ ಅನೇಕರಿಗೆ ಕಾಡ್ತಾ ಇದೆ. ಚುನಾವಣೆ ಬರೋದಕ್ಕಿನ್ನೂ 2 ವರ್ಷ ಇದೆ. ವಿಧಾನಸಭಾ ಚುನಾವಣೆ ಬರೋದಕ್ಕಿನ್ನೂ 2 ವರ್ಷ ಇದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಿನ ವರ್ಷ ಅಂದರೆ ಮುಂದಿನ ಸಲ ಎಲೆಕ್ಷನ್ಸಲ್ಲಿ ನಾವೇ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀವಿ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಮತ್ತೊಮ್ಮೆ ಇತಿಹಾಸವನ್ನು ನಿರ್ಮಿಸುವಂತಹ ನಂಬರನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. 2023ರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಕ್ಸಿಟ್ ಪೋಲ್ಸ್ಗಳ ಬಗ್ಗೆ ಬಹಳ ಸ್ಪಷ್ಟವಾದಂತಹ ನಂಬರನ್ನು ಹೇಳಿದರು. 134 ಕಾಂಗ್ರೆಸ್ ಪಡೆದುಕೊಳ್ಳುತ್ತೆ ಅಂತ. ಸಮೀಕ್ಷೆ ಮಾಡಿದ ನಂತರ 134 ಬರುತ್ತೆ ಕಾಂಗ್ರೆಸ್ಗೆ ಅಂತ ಹೇಳಿದರು. ಈಗ 2 ವರ್ಷ ಮೊದಲೇ 150+ ಕಾಂಗ್ರೆಸ್ ಗಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಹೇಳಿದಂತಹ ಮಾತು ಹುಸಿಯಾಗಲಿಲ್ಲ, ಸುಳ್ಳಾಗಲಿಲ್ಲ. ಯಾಕೆಂತಂದರೆ ಕಾಂಗ್ರೆಸ್ 134 ಸೀಟ್ಗಳನ್ನು ಗೆಲ್ಲಿಸ್ತು. ಆಮೇಲೆ 4 ಪಕ್ಷೇತರ ಸೇರಿ 138 ಈಗ ಸರ್ಕಾರವನ್ನು ರಚನೆ ಮಾಡಿಕೊಂಡು ಗದ್ದುಗೆಯನ್ನು ಏರಿಕೊಳ್ಳುತ್ತಿದೆ. 2028ಕ್ಕೆ 150+ ಅಂತ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಅದು ಸಾಧ್ಯವಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಬಟ್ ಮುಂದಿನ ಸಲ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆಲ್ತೇವೆ, ಮತ್ತೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಹೈ ಕಾನ್ಫಿಡೆಂಟ್ ಈಗ ಕಾಂಗ್ರೆಸ್ಸಿನಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಆ ಬ್ರೇಕಿಂಗ್ ಏನು ಅನ್ನುವಂಥದ್ದನ್ನು ನೋಡಿಕೊಂಡು ಬರೋಣ. ಇನ್ನು 2028ರ ಚುನಾವಣಾ ಭವಿಷ್ಯವನ್ನು ಪ್ರಸ್ತುತ ಮುಖ್ಯಮಂತ್ರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗಲೇ ನುಡಿದುಬಿಟ್ಟಿದ್ದಾರೆ. 2028ಕ್ಕೆ ಏನಾಗುತ್ತೆ ಅನ್ನುವಂತಹ ಭವಿಷ್ಯವನ್ನು ಡಿ ಕೆ ಶಿವಕುಮಾರ್ ಅವರು ನುಡಿದಿದ್ದಾರೆ. 2028ರ ಚುನಾವಣಾ ಭವಿಷ್ಯವನ್ನು ನುಡಿದಂತಹ CM ಡಿ ಕೆ ಶಿವಕುಮಾರ್ 2028ಕ್ಕೆ 150 ಸೀಟ್ ನಮ್ಮದೇ. ಸದನದಲ್ಲಿ CM ಡಿ ಕೆ ರಣಕಹಳೆ. ಅಧಿವೇಶನದ ಕೊನೆಯ ದಿನ CM ಬಂಡೆ ಟಾರ್ಗೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ವಿಪಕ್ಷಗಳು ಕನ್ನಡಿಗರ ಕೈ ಬಿಡಬಹುದು, ಆದರೆ ನನಗೆ ನಿಮ್ಮ ಹಿತ ಮುಖ್ಯ ಅಂತ ಹೇಳಿದ್ದಾರೆ. ರಾಜ್ಯದ ಜನರ ಹಿತಕ್ಕಿಂತ ವಿಪಕ್ಷಗಳಿಗೆ ರಾಜಕೀಯವೇ ಮೇಲು ಅನ್ನುವಂತಹ ಮಾತನ್ನು ಡಿ ಕೆ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನ 7.5 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ಅವರಿಗೆ ಮುಂದಿನ ಚುನಾವಣೆಯಲ್ಲಿ ಜನರೇ ಬುದ್ಧಿಯನ್ನು ಕಲಿಸ್ತಾರೆ ಅಂತ ವಿಪಕ್ಷ ಹೇಳ್ತಾ ಇದ್ದಾರೆ. NDA ಮೈತ್ರಿಕೂಟದ ಪಕ್ಷಗಳನ್ನು ರಾಜ್ಯದ ಜನ ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ. 2028ರಲ್ಲಿ ಹಾಲಿ ಸ್ಥಾನಗಳಿಗಿಂತ ಅರ್ಧದಷ್ಟು ಕಡಿಮೆ ಇವರು ಸ್ಥಾನವನ್ನು ಪಡೆದುಕೊಳ್ತಾರೆ. ಆದರೆ ನಾವು 2028ರ ಚುನಾವಣೆಯಲ್ಲಿ ಮತ್ತೆ ಗೆಲ್ತೀವಿ, 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸ್ತೀವಿ, ಗೆದ್ದು ಅಧಿಕಾರಕ್ಕೆ ಬರ್ತೀವಿ. ಸಂಚಲನ ಮೂಡಿಸಿದೆ ಈ ರೀತಿಯಾದಂತಹ ಹೇಳಿಕೆಗಳು. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳು ಸಂಚಲನ ಮೂಡಿಸಿದೆ. ಗದ್ದರದ ನಡುವೆ ವಿಪಕ್ಷಗಳಿಗೆ ಡಿ ಕೆ ಈಗ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದ್ದಾರೆ. ಸದನದಲ್ಲಿ ಕೊನೆಯ ದಿನ, ಅಧಿವೇಶನದ ಕೊನೆಯ ದಿನ, ಆಗ ಡಿ ಕೆ ಶಿವಕುಮಾರ್ ಅವರು ಭವಿಷ್ಯವನ್ನು ನುಡಿದುಬಿಟ್ರು. 150 ಸೀಟ್ಗಳು ನಮ್ಮದೇ, 150 ಸೀಟ್ಸ್ ನಮ್ಮದೇ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ರಣಕಹಳೆ ಊದಿದ ಹಾಗೆ ಆ ಗದ್ದಲ ಗಲಾಟೆ. ಒಂದು ಕಡೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ನಿರಂತರವಾಗಿ ಗಲಾಟೆ ನಡೀತಾ ಇದೆ. ವ್ಯವಸ್ಥಿತವಾಗಿ ನಡೆಯಬೇಕಾದಂತಹ ಸದನ ವ್ಯವಸ್ಥಿತವಾಗಿ ನಡೀಲಿಲ್ಲ. ಆದರೂ ಕಾಂಗ್ರೆಸ್ ಏನೇನು ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಏನೇನು ಮಂಡಿಸಬೇಕು ಅದನ್ನೆಲ್ಲ ಮಂಡಿಸಾಯಿತು. ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಚುನಾವಣೆಯ ಭವಿಷ್ಯವನ್ನು ನುಡಿದರು. NDA ಪಕ್ಷಗಳು ಏನಿದೆ ಆ ಪಕ್ಷಗಳನ್ನು ರಾಜ್ಯದ ಜನ ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಆ್ಯಂಡ್ ಡಿ ಕೆ ಶಿವಕುಮಾರ್ ಹೇಳಿದ್ದೇನು, ಒನ್ಸ್ ಅಗೇನ್ ವಿಪಕ್ಷಕ್ಕೆ ಸರಿಯಾದಂತಹ ಶಾಸ್ತಿಯನ್ನು, ತಕ್ಕ ಪಾಠವನ್ನು ರಾಜ್ಯದ ಜನ ಕಲಿಸ್ತಾರೆ ಮುಂದಿನ ಚುನಾವಣೆಯಲ್ಲಿ.
ಯಾಕೆಂತಂದರೆ ಒಂದಲ್ಲ ಎರಡಲ್ಲ ರಾಜ್ಯದ 7.5 ಕೋಟಿ ಕನ್ನಡಿಗರು ನೀವೇನೇನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ದೇ ಆರ್ ವಾಚಿಂಗ್, ಅವ್ರು ನೋಡ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ಎಲೆಕ್ಷನ್ಸಲ್ಲಿ ಬಹಳ ಈಸಿಯಾಗಿ ನಾವು ಗೆದ್ದು ಬರ್ತೀವಿ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು. 150ಕ್ಕೂ ಅಧಿಕ ಸ್ಥಾನಗಳನ್ನು ಗಳಿಸ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಸುಮ್ಮನೆ ಮಾತಿಗೆ ನಾನು ಗೆದ್ದು ಬರ್ತೀನಿ ಅನ್ನೋದು ಬೇರೆ, ಬಟ್ ಒಂದು ಅಂಕಿ ಅಂಶವನ್ನು ಕೊಟ್ಟು ಹೇಳೋದಿದೆಯಲ್ಲ, ಅದಕ್ಕೆ ನಾನು ಅದನ್ನು ಕಾನ್ಫಿಡೆನ್ಸ್ ಅಂತ ಕರಿತಾ ಇದ್ದೀನಿ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ನಾನು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅದು. ಯಾಕೆಂತಂದರೆ ಕಳೆದ ಬಾರಿ ಸಮೀಕ್ಷೆ ಆದಮೇಲೆ 134 ಅಂತ ಏನು ಹೇಳಿದರು, ಎಕ್ಸಾಕ್ಟ್ಲಿ ಹಾಗೆ ಆಯಿತು. ಸೊ ಈ ಬಾರಿ ಹಾಗೆ ಏನಾದರೂ ಆಗಿಬಿಡುತ್ತಾ, ಅಥವಾ ಪರ್ಸ್ನಲ್ಲಾಗಿ ಏನಾದರೂ ಸಮೀಕ್ಷೆ ಮಾಡಿಸಿದಾರಾ? ಕಳೆದ 3 ವರ್ಷಗಳ ಲೆಕ್ಕಾಚಾರದಲ್ಲಿ ಏನಾದರೂ ಇವತ್ತಿಗೆ 150ಕ್ಕೂ ಅಧಿಕ ಸೀಟ್ಗಳು ಅಂತ ಹೇಳ್ತಾ ಇದ್ದಾರಾ? ಇನ್ನೆರಡು ವರ್ಷ ಕಳೆಯೋದ್ರ ಹೊತ್ತಿಗೆ ಅದು 150 ಹೋಗಿ 170 ಆಗುತ್ತಾ, ಅಥವಾ 150ರಿಂದ ಕೆಳಗಡೆ ಇಳಿಯುತ್ತಾ? ಅದೆಲ್ಲವನ್ನು ಕೂಡ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. 2 ವರ್ಷದ ಕಾಲಾವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಗವರ್ನೆನ್ಸ್ ಹೆಂಗಿರುತ್ತೆ, ಆ್ಯಂಡ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಂತಹ ಪರಿಣಾಮ ಮುಂದಿನ ಎಲೆಕ್ಷನ್ಸಲ್ಲಿ ಎಷ್ಟರ ಮಟ್ಟಿಗಾಗುತ್ತೆ, ಈ ಎಲ್ಲ ಲೆಕ್ಕಾಚಾರಗಳಿದೆ. ಬಟ್ ರೈಟ್ ನಾವು ಈಗ ಡಿ ಕೆ ಶಿವಕುಮಾರ್ ಅವರು 150 ಅನ್ನುವಂತಹ ಒಂದು ಮ್ಯಾಜಿಕ್ ನಂಬರನ್ನು ಲಿಟ್ರಲಿ ಸ್ವಯಂ ಘೋಷಿತವಾಗಿ ಅನೌನ್ಸ್ ಮಾಡಿಕೊಂಡಿದ್ದಾರೆ. ಏನು ಡಿ ಕೆ ಮಾತು ಮತ್ತು ಭವಿಷ್ಯ ಅದೇನು ಅನ್ನುವಂಥದ್ದನ್ನು ಡೀಟೇಲ್ಡಾಗಿ ನೋಡ್ಕೊಂಬರೋಣ. ಏನೇನು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದರು ಮತ್ತು ಏನೇನು ಭವಿಷ್ಯವನ್ನು 2028ರ ವಿಧಾನಸಭಾ ಚುನಾವಣೆಯ ಬಗ್ಗೆ ಹೇಳಿದರು ಅಂತ. 2028 ನಿಜವಾಗಲಿದೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ 2028ಕ್ಕೆ. ಸಿಎಂ ಡಿ ಕೆ ಮಾತನ್ನು ಲಘುವಾಗಿ ಪರಿಗಣಿಸುವಂತೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಲೈಟಾಗಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. 2023ರ ಚುನಾವಣೆಯಲ್ಲಿ ನಿಜವಾಗಿತ್ತು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಸೇಯಿಂಗ್. ಕರಾರುವಾಕ್ ಭವಿಷ್ಯವನ್ನು ಹೇಳಿ ಅಚ್ಚರಿಯನ್ನು ಮೂಡಿಸಿದರು ಡಿ ಕೆ ಶಿವಕುಮಾರ್ ಹಿಂದಿನ ಚುನಾವಣೆಯಲ್ಲಿ, ಲಾಸ್ಟ್ ಎಲೆಕ್ಷನ್ಸಲ್ಲಿ. ಎಲೆಕ್ಷನ್ಗೂ ಮುನ್ನವೇ 136 ಸ್ಥಾನವನ್ನು ಗೆಲ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. 136 ಸ್ಥಾನವನ್ನು ಗೆಲ್ತೀವಿ ಅಂತ ಹೇಳಿದರು. 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 136 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಈಗ 150+ ಸೀಟನ್ನು ಗೆಲ್ಲುವ ಭವಿಷ್ಯವನ್ನು ಡಿ ಕೆ ಶಿವಕುಮಾರ್ ಅವರು ಇವತ್ತು ಸದನದಲ್ಲಿ ನುಡಿದಿದ್ದಾರೆ. ನಿಜವಾಗಲಿದೆಯಾ ಡಿ ಕೆ ಭವಿಷ್ಯ ಅನ್ನುವಂತಹ ವಿಚಾರಕ್ಕೆ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ನಾನು ಹೇಳಿದ್ನಲ್ಲ, ಕಳೆದ ಬಾರಿ ಏನು 134, 136 ಗೆಲ್ತೀವಿ ಅಂತ ಹೇಳಿದರು ಡಿ ಕೆ ಶಿವಕುಮಾರ್, ಅದು ಸತ್ಯ ಆಗಿದೆ, ಅದು ಆಲ್ಮೋಸ್ಟ್ ಸತ್ಯ ಆಗಿದೆ. ಸೊ ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಗೆಳುವಂತಿಲ್ಲ. ಇವನ್ ನಾವು ನೀವಲ್ಲ, ವಿಪಕ್ಷದಲ್ಲಿ ಕುಳಿತುಕೊಂಡು ಆಡಳಿತ ಮಾಡುವಂತಹ ವಿಪಕ್ಷದ ನಾಯಕರು ಕೂಡ ಅದನ್ನು ಇಗ್ನೋರ್ ಮಾಡುವಂತಿಲ್ಲ, ಲೈಟಾಗಿ ತೆಗೆದುಕೊಳ್ಳುವಂತಿಲ್ಲ. ಸೊ ಹೈಲಿ ಕಾನ್ಫಿಡೆಂಟ್ ಆಗಿ ಹೇಳಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಮಾಸ್ಟರ್ ಸ್ಟ್ರೋಕ್ ಆಗಿ ಕನ್ವರ್ಟ್ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ. ಸೊ ಮುಂದಿನ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಪ್ಲ್ಯಾನ್ ಏನು? ಅಪ್ಕಮಿಂಗ್ ಡೇಸಲ್ಲಿ ಡಿ ಕೆ ಶಿವಕುಮಾರ್ ಅವರು 150ಕ್ಕೂ ಅಧಿಕ ಸ್ಥಾನಗಳನ್ನು ಗಳಿಸಿ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ಬರುವ ಹಾಗೆ ಮಾಡ್ತಾರಾ? ಜನ ಎಲ್ಲ ಮಾತಿನ ವರ್ಷಗೆ ಟ್ರಬಲ್ ಶೂಟರ್ ಅಂತಾರಲ್ಲ, ಒನ್ಸ್ ಅಗೇನ್ 2028ಕ್ಕೆ ಟ್ರಬಲ್ ಶೂಟರ್ ಆಗ್ತಾರಾ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಫಾರ್ ದಟ್ ಅ ಮೂಮೆಂಟ್. 2028ಕ್ಕೆ ಏನಾಗುತ್ತೆ, ಏನಿಲ್ಲ, ಎಷ್ಟು ಪ್ರೋ ಡಿ ಕೆ ಶಿವಕುಮಾರ್ ಅವರ ಪರ ಎಷ್ಟು ಜನ ಮತವನ್ನು ಹಾಕ್ತಾರೆ, ಎಷ್ಟು ಜನ BJPಗೆ ವೋಟ್ ಹಾಕ್ತಾರೆ, ಎಷ್ಟು ಜನ ಈ JDS ಕೈ ಹಿಡಿತಾರೆ. ಫ್ಲೂಕಲ್ಲಿ JDS ಎದ್ದು ಬಂತು ಹೇಳೋಕ್ಕಾಗಲ್ಲ. ಸೊ ವೆರಿ ಕಾಂಪಿಟೇಟಿವ್ ಎಲೆಕ್ಷನ್ 2028ನ ಎಲೆಕ್ಷನ್ ಅಂತ ಹೇಳ್ಬೋದು. ಏನಾಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.